ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಈ ಒಂದು ಕೇಸ್ ಪರೀಕ್ಷೆಯ ವಿಷಯವಾಗಿ ತುಂಬ ಗೊಂದಲಮಯವಾದಂತಹ ವಾತಾವರಣ ಕೂಡಿದೆ. ಅದಕ್ಕೆ ಕಾರಣ ಈ ಒಂದು ಟ್ರಾನ್ಸ್ಲೇಷನ್ನಿನ ವಿಷಯ. ಸೊ ಟ್ರಾನ್ಸ್ಲೇಷನ್ ಸರಿಯಾಗಿ ಆಗಿಲ್ಲ, ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ, ಕನ್ನಡದ ವಿದ್ಯಾರ್ಥಿಗಳಿಗೆ ಒಂದು ಅನ್ಯಾಯ ಆಗಿದೆ, ಅದಕ್ಕೋಸ್ಕರ ಮರುಪರೀಕ್ಷೆಯನ್ನು ನಡೆಸಬೇಕು ಅಂತೇಳಿ ಹೋರಾಟಗಳು ನಡೀತಾ ಇದ್ದಾವೆ, ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಇನ್ನೂ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಜಯಪುರದಲ್ಲಿ, ಕೋಲಾರದಲ್ಲೂ ಆಗಿದೆ ಅನಿಸುತ್ತೆ, ವಿಜಯಪುರದಲ್ಲಿ OMR ಶೀಟ್ಗಳು ಎಕ್ಸ್ಚೇಂಜ್ ಆಗಿದಾವಲ್ಲ. ಇಡೀ 2-3 ಎಕ್ಸಾಮ್ ಸೆಂಟರ್ಗಳಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ಬೇರೆ ಅಭ್ಯರ್ಥಿಯ ಒಂದು OMR ಶೀಟ್ಗಳನ್ನು ಕೊಟ್ಟಿದ್ದಾರೆ. ಒಬ್ಬರಿಗೆ ಇಬ್ಬರಿಗೆ ಎಲ್ಲ 2-3 ಎಕ್ಸಾಮ್ ಸೆಂಟರ್ನಲ್ಲಿ ಎಕ್ಸಾಮ್ ಬರೆದಂತಹ ಪ್ರತಿ ಅಭ್ಯರ್ಥಿಗೂ ಕೂಡ ಕೊಟ್ಟಿರ್ತಕ್ಕಂಥ OMR ಶೀಟ್ಗಳು ಬೇರೆ ಅಭ್ಯರ್ಥಿಯ OMR ಶೀಟ್ಗಳು. ಅದು ಕೂಡ ಸಮಸ್ಯೆ ಇದೆ. ಇಲ್ಲಿ ಕನ್ನಡದ ಮಿಸ್ಟೇಕ್ಗೂ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮಾಡಿದೆ KPSC ತಪ್ಪು ಮಾಡಿದೆ, ಹಾಗಂತ ಎಷ್ಟು ಬಾರಿ ಮರುಪರೀಕ್ಷೆಯನ್ನು ನಡೆಸಬೇಕಾಗತ್ತೆ? ನಾವು ಮುಂದುವರಿಬೇಕು, ಆಗಿರೋ ತಪ್ಪನ್ನು ಒಪ್ಪಿಕೊಂಡು ಮುಂದುವರಿಬೇಕು ಅನ್ನೋರಿಗೆ ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ತಪ್ಪಾಗಿ ಬಂದಿದೆ. ಕನ್ನಡ ಮೀಡಿಯಂನಲ್ಲಿ ಓದಂಥವ್ರಿಗೆ ಅನ್ಯಾಯ ಆಗಿದೆ, ಅದು ನಿಜ, ಆಗಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಅನ್ಯಾಯ ಆಗಿದೆ. ಇವರು KPSC ಅವರು ಮೊದಲನೇ ಬಾರಿಗೆ ಯಾಕೆ ಎಕ್ಸಾಮನ್ನು ರದ್ದು ಮಾಡಿ 2ನೇ ಬಾರಿಗೆ ಎಕ್ಸಾಮ್ ನಡೆಸಿದ್ದು ಯಾಕೆ? ಯಾವ ಉದ್ದೇಶಕ್ಕೆ? ಕನ್ನಡದಲ್ಲಿ ತಪ್ಪಾಗಿದೆ ಅಂತ ತಾನೆ. ಅದೇ ತಪ್ಪುಗಳನ್ನು 2ನೇ ಬಾರಿ ಇವ್ರು ಯಾಕೆ ಫಾಲೋ ಮಾಡಬೇಕು? ಇವರು ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಇವ್ರ ತಲೆಯಲ್ಲಿ ಮೆದುಳು ಬದಲು ಸಗಣಿ ಏನಾದ್ರು ಇದೆಯಾ? ಹೊಟ್ಟೆಗೆ ಅನ್ನ ಬದಲು ಏನಾದರೂ ಹೇಸಿಗೆ ತಿಂತಾರಾ, ಇಲ್ಲ ಸಗಣಿ ತಿಂತಾರಾ? ಸ್ವಾಮಿ, ಸಗಣಿನ ಇಷ್ಟು ತಿಂದರೂ ಅಷ್ಟೇ, KG ಗಟ್ಟಲೆ ತಿಂದ್ರೂ ಅಷ್ಟೇ ಸಗಣಿ ತಿಂದ ಅಂತಾನೆ ಹೇಳೋದು. ಇವತ್ತು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸಹಿಸ್ಕೊಳ್ಳಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ನಾಳೆ ಪ್ರಶ್ನೆ ಪತ್ರಿಕೆನೇ ಕನ್ನಡದಲ್ಲಿ ಬರಲಿಲ್ಲ ಅಂದರೆ ಯಾವಾಗ ಏನ್ರಿ ಮಾಡಬೇಕು ಕನ್ನಡ ಮೀಡಿಯಂನವರು? ಕನ್ನಡ ಮೀಡಿಯಂದವ್ರಿಗಂತಾನೆ 5% ರಿಸರ್ವೇಷನ್ ಇದೆಯಲ್ಲ, ಅವ್ರ ಗತಿ ಏನು? ಸರ್ಕಾರನೇ ಕೊಟ್ಟಿರೋದು ಕನ್ನಡ ಮೀಡಿಯಂಗೆ 5% ರಿಸರ್ವೇಷನನ್ನು. ಅವರು ಏನ್ರಿ ಮಾಡಬೇಕು? ಕನ್ನಡದಲ್ಲಿ ತಪ್ಪಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದೀರಲ್ಲ, ಇವತ್ತು ಕನ್ನಡದಲ್ಲಿ ತಪ್ಪಾಗಿದೆ, ಮುಂದುವರಿಬೇಕು ಅಂತ ಈ KPSC ಹೇಳ್ಬೋದು ಅಥವಾ ಬೇರೆಯವರು ಹೇಳ್ಬೋದು. ನಾಳೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಕನ್ನಡನೇ ತಪ್ಪು, ಇವತ್ತು ಕನ್ನಡದಲ್ಲಿ ಮಿಸ್ಟೇಕ್ ಆಗಿದೆ, ನಾಳೆ ಕನ್ನಡನೇ ಮಿಸ್ಟೇಕು ಅಂತ ಹೇಳಿ ಬರೀ ಇಂಗ್ಲೀಷಲ್ಲಿ ಮಾತ್ರ ಕ್ವಶನ್ ಪೇಪರ್ ಕೊಡ್ತಾರೆ. ಅವಾಗ ಏನ್ರಿ ಮಾಡ್ತೀರಾ? ಅವಾಗ ಹೋರಾಟಕ್ಕೆ ಬರ್ತೀರಾ? ಆವಾಗ ಧ್ವನಿ ಎತ್ತೀರಾ? ಉದಾಹರಣೆಗೆ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕಳೆದ 6 ತಿಂಗಳಿಂದ ಹಲವಾರು ಎಕ್ಸಾಮ್ಗಳನ್ನು ನಾವು ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ಅಂತ ಜಂಬ ಕೊಚ್ಕೊತಿದ್ದಾರಲ್ಲ. ಈ ಬಾರಿ 2024ರ KCET ಎಕ್ಸಾಮ್ನಲ್ಲಿ ಕಾಮರ್ಸ್ ವಿಷಯದಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನೇ ಕೊಟ್ಟಿಲ್ಲ. ಇದೇ KEA 2023ರಲ್ಲಿ ಕನ್ನಡ, ಇಂಗ್ಲೀಷ್ ಎರಡರಲ್ಲೂ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿತ್ತು. ಈ ಬಾರಿ ಕನ್ನಡ ತೆಗೆದುಬಿಟ್ರು ಕನ್ನಡನ. ಕಾಮರ್ಸ್ ಪೇಪರ್ ಬಂದಿಲ್ಲ ಈ ಬಾರಿ ಕನ್ನಡದಲ್ಲಿ, ಬರೀ ಇಂಗ್ಲೀಷಲ್ಲಿ ಮಾತ್ರ ಇತ್ತು. ಇದನ್ನೇ ನಾಳೆ KPSC ಫಾಲೋ ಮಾಡಲ್ಲ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ಇವತ್ತು ಒಂದು ಸರ್ಟಿಫಿಕೇಟ್ಗೋಸ್ಕರ ನಡೆದಂತಹ ಎಕ್ಸಾಮ್, KCET ಎಕ್ಸಾಮ್, ಅದರಲ್ಲಿ ಇವರು ಕನ್ನಡನ ತೆಗೆದಿದ್ದಾರೆ ಅಂದರೆ ನಾಳೆ ಜಾಬ್ಗೋಸ್ಕರ ನಡೀತಕ್ಕಂಥ ಎಕ್ಸಾಮಲ್ಲಿ ಕನ್ನಡವನ್ನು ತೆಗೆಯಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇವತ್ತೇ ಇದನ್ನು ವಿರೋಧ ಮಾಡಿದರೆ ನಾಳೆ ಬುದ್ಧಿ ಕಲ್ತ್ಕೊತಾರೆ. ಬೇಡ, ಕನ್ನಡದಲ್ಲಿ ನಮಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ, ನಾವು ಇಂಗ್ಲೀಷಲ್ಲಿ ಅಷ್ಟೇ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೀವಿ ಅಂದರೆ ಆವಾಗ ಏನ್ರಿ ಮಾಡ್ತೀರಾ? ಏನು ಮಾಡಬೇಕು ಕರ್ನಾಟಕದವರು, ಕನ್ನಡಿಗರು? ತಪ್ಪೇ. ಈ KPSC ಯಾವುದೋ ಕಿತ್ತೋದ ಸಂಸ್ಥೆ ಅಲ್ಲ, ಸಂವಿಧಾನದಲ್ಲಿ ಇವರಿಗೆ ಅವಕಾಶ ಇದೆ. ಒಂದಿದು ಸಾಂವಿಧಾನಾತ್ಮಕ ಸಂಸ್ಥೆ ಇದು. ಅಂಥ ದೊಡ್ಡ ಸಂಸ್ಥೆಯಾಗಿದ್ದುಕೊಂಡು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಇವರಿಗೆ ಒಂದು ಅಚ್ಚುಕಟ್ಟಾಗಿ ತಯಾರು ಮಾಡೋಕ್ಕಾಗಲ್ಲ ಅಂತಂದರೆ ಇವ್ರು ಏನಕ್ಕೆ ಬೇಕು? ನೀವಲ್ಲೇನಿದ್ದೀರಲ್ಲ KPSCನಲ್ಲಿ, ಅಲ್ಲಿ ನೀವೇನು ಕೆಲಸ ಮಾಡ್ತಿದ್ದೀರಲ್ಲ, ನೀವು KPSCಗೆ, ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅವಮಾನ ಮಾಡ್ತಾ ಇದ್ದೀರಿ. ಕನ್ನಡಿಗರಿಗೆ, ಕನ್ನಡಿಗರ ಅಸ್ಮಿತೆಗೆ, ಕನ್ನಡತ್ವಕ್ಕೆ ಅವಮಾನ ಮಾಡ್ತಾ ಇದ್ದೀರಿ. ಯಾರು ನೀವು? LKG UKG ಸ್ಟೂಡೆಂಟ್ ಅಲ್ಲ, IAS KS ಮಾಡಿ ಬಂದು ಕೂತಿರ್ತೀರಲ್ಲಿ. ನೀವು ಈ ಒಂದು ಮಿಸ್ಟೇಕನ್ನು ಮಾಡ್ತೀರ ಅಂದರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ? ನೀವು ಕರ್ನಾಟಕದಲ್ಲಿ ಇರೋದು, ನಿಮಗೆ ಸಂಬಳ ಕೊಡ್ತಾ ಇರೋದು, ಅಲೋವೆನ್ಸ್ ಕೊಡ್ತಾ ಇರೋದು, ಕಾರು, ಸೆಕ್ಯೂರಿಟಿ, ಹಲವಾರು ಸೌಲಭ್ಯಗಳನ್ನು ನಿಮಗೆ ಕೊಡ್ತಾ ಇರೋದು ಕರ್ನಾಟಕ ಸರ್ಕಾರ, ಯಾವುದು ಫಾರಿನ್ ಗೌರ್ಮೆಂಟ್ ಅಲ್ಲ. ನೀವು ಆಯ್ಕೆ ಮಾಡ್ತಿರ್ತಕ್ಕಂಥದ್ದು ಕನ್ನಡಿಗರ ಸೇವೆಯನ್ನು ಮಾಡ್ತಕ್ಕಂಥ ಅಧಿಕಾರಿಗಳನ್ನು. ನೀವು ಫಾರಿನ್ ಸರ್ವಿಸ್ ಎಕ್ಸಾಮನ್ನು ನಡೆಸ್ತಾ ಇಲ್ಲ. ದಯವಿಟ್ಟು ಬುದ್ಧಿ ಕಲ್ತ್ಕೊಳ್ಳಿ. ಇದು ಟ್ರಾನ್ಸ್ಲೇಷನ್ನ ವಿಷಯ. ಆದರೆ ಇನ್ನು OMR ಶೀಟು ಎಕ್ಸ್ಚೇಂಜ್ ಆಗಿದೆಯಲ್ಲ ವಿಜಯಪುರದಲ್ಲಿ, ಅದ್ರ ಬಗ್ಗೆ ಯಾರು ಮಾತಾಡೋದು? ನಾನು ಕೂಡ ಎಕ್ಸಾಮ್ ಬರೆದಿದ್ದೀನಿ.
ವಿಜಯಪುರದ ಮರಾಠಿ ವಿದ್ಯಾಲಯದಲ್ಲಿ ನಾನು ಎಕ್ಸಾಮನ್ನು ಬರೆದಿದ್ದೆ. ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಈ ಅಪ್ಪ ನಿಜಕ್ಕೂ ನೀನು ಒಂದ್ಸಲ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗಿ ನಿನ್ನ ಬುದ್ಧಿ ಸ್ಥಿಮಿತದಲ್ಲಿ ಇದೆಯಾ ಇಲ್ವಾ ಅಂತ ಒಂದು ಬಾರಿ ಚೆಕ್ ಮಾಡಿಸ್ಕೊಂಡು ಬಾ. ನೀನು ಪರೀಕ್ಷೆಗಳನ್ನು ಬರೆದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ನೀನು ಅಧಿಕಾರಿಯಾಗಿ ಬಂದಿದ್ದೀಯಾ ಅಥವಾ ಯಾರಿಗಾದ್ರೂ ಕೋಟಿಗಟ್ಟಲೆ ಲಂಚ ಕೊಟ್ಟು ಅಧಿಕಾರಿಯಾಗಿ ಬಂದಿದ್ದೀಯಾ ನನಗೆ ಗೊತ್ತಿಲ್ಲ. ನೀನು ಹೊಟ್ಟೆಗೆ ಅನ್ನ ತಿಂತೀಯಾ ಇಲ್ಲ ಬೇರೆ ಏನಾದರೂ ತಿಂತೀಯಾ ಅದು ಗೊತ್ತಿಲ್ಲ. ಯಾಕಂದರೆ ಅನ್ನ ತಿನ್ನೋಂಥವ್ರು ಈ ಕೆಲಸವನ್ನು ಮಾಡ್ತಿರಲಿಲ್ಲ. ಏನಾಗಿದೆ, ಇಡೀ OMR ಶೀಟ್ಗಳನ್ನು ನೀವು ಎಕ್ಸ್ಚೇಂಜ್ ಮಾಡ್ತೀರಾ, ಬೇರೆ ಬೇರೆ OMR ಶೀಟ್ಗಳನ್ನ ತಂದು ಕೊಡ್ತೀರಂದರೆ ನಿಮಗೆ ಅರ್ಹತೆ ಇದೆಯೇನ್ರಿ ಅಧಿಕಾರಿಗಳಾಗಿರಲಿಕ್ಕೆ? ನಿಮಗೆ ಅರ್ಹತೆ ಯೋಗ್ಯತೆ ಇದೆಯೇನ್ರಿ ಕರ್ನಾಟಕದಲ್ಲಿ ಇರಲಿಕ್ಕೆ? ನೋಡಿ, OMR ಶೀಟನ್ನು ನಾವು ತಿದ್ದಿದ್ದೇವೆ. ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ 2410 ಅಂತ ಪ್ರಿಂಟ್ ಆಗಿದೆ. ಆದರೆ ಅದು 2409 ಆಗಿರಬೇಕಿತ್ತು. ಅಂದರೆ 2 ಡಿಜಿಟ್ ವ್ಯತ್ಯಾಸ ಆಗಿದೆ. ಇದು ನನ್ನ ಒಬ್ಬನಿಗೆ ಆದಂತಹ ಎಫೆಕ್ಟ್ ಅಲ್ಲ, 2-3 ಸೆಂಟ್ರಲ್ಲಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಆದಂತಹ ಎಫೆಕ್ಟು. ಅದರ ಜೊತೆಗೆ ಇನ್ನೊಂದು, ಇಲ್ಲಿ ನೋಡಿ, OMR ಶೀಟಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ವರ್ಷನ್ ಕೋಡು ಎ, ಇಲ್ಲಿ OMR ಶೀಟಲ್ಲಿ ಇರ್ತಕ್ಕಂಥ ವರ್ಷನ್ ಕೋಡ್ ಎ ಅಂದರೆ ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇವರು ವರ್ಷನ್ ಕೋಡ್ ಎ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಕೊಡಬೇಕಿತ್ತು. ಆದರೆ ನಮಗೆ ಕೊಟ್ಟದ್ದು ವರ್ಷನ್ ಕೋಡ್ ಸಿ. ಅದನ್ನು ಕೂಡ ನಾವು ಇಲ್ಲಿ ಕಾಟ್ ಹಾಕಿ ಸಿ ಅಂತ ಬರೆಸಿದ್ದಾರೆ. ನೋಡ್ರಿ, ನಿಮ್ಗೆ ಕಾಣ್ತಾ ಇದೆ. OMR ಶೀಟಲ್ಲಿ ನಾವು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಕ್ಕಂಥವನ್ನ ಆಪ್ಷನನ್ನು ಟಿಕ್ ಮಾಡಬೇಕು, ರೌಂಡ್ ಆಫ್ ಮಾಡಬೇಕು. ಅದರ ಜೊತೆಗೆ ನಾವು ಸೈನ್ ಮಾಡಬೇಕು. ಇಷ್ಟು ಬಿಟ್ಟು ಒಂದು ಚುಕ್ಕಿಯನ್ನು ಕೂಡ ಎಲ್ಲೂ ಇಡಬಾರ್ದು ಅಂತ ಇದೇ KPSC ಹೇಳುತ್ತೆ. ಮತ್ತು ಈ ರೀತಿ ಯಾಕಾಯಿತು? ಅಲ್ಲಿ ಬಂದಿದ್ರು KPSC ಮೆಂಬರು, CEO, DC ಯಾರ್ಯಾರೋ ಬಂದಿದ್ರು. ಅಲ್ಲಿ ಅವರು ಒತ್ತಾಯ ಮಾಡಿ ಬರೀರಿ ಅಂತ ಹೇಳಿ ನಮ್ಮ ಹತ್ರ ಎಕ್ಸಾಮನ್ನು ಬರೆಸಿದ್ರು. ನಮಗೂ ನಾಚಿಕೆ ಮಾನ ಮರ್ಯಾದೆ ಇಲ್ದಂಗೆ ನಾವು ವಿರೋಧ ಮಾಡ್ದಂಗೆ ಎಕ್ಸಾಮನ್ನು ಬರೆದು ಬಂದ್ವಿ. ಈಗ ಇದಕ್ಕೆ ಯಾರು ಹೊಣೆ? ಇದನ್ನು ಅವ್ರು ವ್ಯಾಲ್ಯೂ ಮಾಡ್ತಾರಾ? ನಾವು ರಿಪೋರ್ಟ್ ಮಾಡ್ತೀವಿ KPSCಗೆ, ಅವರು ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದರು. ಅಲ್ಲಿ ಇದುವರೆಗೂ ಒಂದೇ ಒಂದು ಪ್ರೆಸ್ ನೋಟನ್ನು KPSC ಕೈಲಿ ಹೊರಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ? ಇದಕ್ಕೆ ಯಾರು ಹೊಣೆ? ಈಗ ಯಾರು ಹೊಣೆ ಇದಕ್ಕೆ? ನಮ್ಮ ಪೇಪರನ್ನು ವ್ಯಾಲ್ಯೂ ಮಾಡಲಿಲ್ಲ ಅಂದರೆ ಯಾರು ಹೊಣೆ? ಆವಾಗ ನೀವು ಬಂದು ನಮ್ಮ ಪರವಾಗಿ ಮಾತಾಡ್ತೀರಾ? KPSCಯ ಕಾರ್ಯದರ್ಶಿ ಆಗಿರ್ಬೋದು, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆಗಿರ್ಬೋದು, ನೀವು ಇದ್ರ ಬಗ್ಗೆ ನೀವು ಸಣ್ಣ ಪುಟ್ಟ ಯೋಚನೆಗಳನ್ನು ಮಾಡೋದಿಲ್ವಾ? ಒಂದೇ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತಂದರೆ, ಒಂದೇ ಒಂದು ಎಕ್ಸಾಮನ್ನು ನಡೆಸಲಿಕ್ಕೆ ಸರಿಯಾಗಿ ನಡೆಸಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದರೆ ನಿಮ್ಗೆ ಅರ್ಹತೆ ಇದೆಯೇನ್ರಿ ಕರ್ನಾಟಕದಲ್ಲಿ ಇರಲಿಕ್ಕೆ ಅಥವಾ KPSCಯಲ್ಲಿ ಇರಲಿಕ್ಕೆ? ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರ್ತಕ್ಕಂಥವ್ರು IAS KS ಆಫೀಸರ್ಗಳು ನೀವು ಯಾವ ರೀತಿ ಇರಬೇಕು? ಇನ್ನು ಇದರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳಿಗೆ ವಿರೋಧ ಮಾಡುವಂಥವ್ರು ಇನ್ನೊಂದು ಕಡೆ ಯಾರು ಇದ್ರು? ಇಷ್ಟು ದಿನ ಸ್ಪರ್ಧಾರ್ಥಿಗಳ ಪರವಾಗಿ ಹೋರಾಟ ಮಾಡಲಿಕ್ಕೆ ಅಥವಾ ಧ್ವನಿ ಎತ್ತಲಿಕ್ಕೆ ಯಾರು ಇದ್ರು? ಯಾವ ಸಂಘಟನೆಗಳಿದ್ವು? ಅಟ್ಲೀಸ್ಟ್ ಈಗ ಒಂದು ಸಂಘಟನೆ ಇದೆ, ಅಕ್ಸಾ ಅಂತ ಹೇಳಿ, ನಮ್ಮ ಪರವಾಗಿ ಮಾತಾಡಲಿಕ್ಕೆ, ನಮ್ಮ ಪರವಾಗಿ ಧ್ವನಿ ಎತ್ತಲಿಕ್ಕೆ, ನಮ್ಮ ಪರವಾಗಿ ಹೋರಾಟ ಮಾಡಲಿಕ್ಕೆ ಇದೆ ಒಂದು ಸಂಘಟನೆ. ಇಷ್ಟು ವರ್ಷ ಇರಲಿಲ್ಲ, ನನಗೆ ತಿಳಿದ ಮಟ್ಟಿಗೆ ಈಗಿದೆ. ಈಗ ಅವ್ರಿಗೂ ಡಿಮೋಟಿವೇಟ್ ಮಾಡಿ ಅವರು ಹಿಂದಕ್ಕೆ ಹೋಗ್ಬಿಟ್ರೆ ನೆಕ್ಸ್ಟ್ ಯಾರಿರ್ತಾರೆ? ನೀವು ಬಂದು ನೇತೃತ್ವ ವಹಿಸ್ಕೋತೀರಾ? ನೀವು ಬಂದು ಅಲ್ದಾಡ್ತೀರಾ? ಎಲ್ಲ ಸಂಸ್ಥೆಗಳಿಗೆ, ಇಲಾಖೆಗಳಿಗೆ ಮನವಿ ಕೊಡ್ತೀರಾ? ಇವತ್ತಿನ ದಿವಸ ACCAD ಮೇನ್ಸ್ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ. ಸಾವಿರಾರು ವಿದ್ಯಾರ್ಥಿಗಳನ್ನು ಅದನ್ನು ಕೇಳ್ತಾ ಇದ್ರು, ಅದನ್ನು ಬಯಸ್ತಾ ಇದ್ರು ಪೋಸ್ಟ್ಪೋನ್ ಮಾಡಿ ಅಂತ. ಇವತ್ತು 3 ತಿಂಗಳು ಪೋಸ್ಟ್ಪೋನ್ ಮಾಡಿ ಒಂದು ಪ್ರೆಸ್ ನೋಟನ್ನು ಹೊರಡಿಸಿದೆ KPSC. ಅದಕ್ಕೆ ಕಾರಣ ಯಾರು? ಇದೇ ಅಕ್ಸಾ ಸಂಘಟನೆ. ಹೋಗಿದ್ದಾರೆ, ಮನವಿ ಮಾಡಿದ್ದಾರೆ. ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು 300ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತಾ ಇದ್ದಾರೆ. ಅವರೆಲ್ಲರ ಧ್ವನಿಯಾಗಿತ್ತು ಇದು. ಕೋಚಿಂಗ್ ಅವಧಿಗಿನ್ನ ಮುಂಚೆನೇ ಎಕ್ಸಾಮ್ ಶುರು ಆಗ್ಬಿಟ್ರೆ ಅವ್ರು ಯಾವ ರೀತಿ ಕೋಚಿಂಗ್ ಕೊಡಬೇಕು, ಅವರು ಯಾವ ರೀತಿ ಓದಬೇಕು? ಹೋದ್ರು ಇವರು ಸಂಘಟನೆಯವರು ಸಮಾಜ ಕಲ್ಯಾಣ ಇಲಾಖೆ ಅಂತ ಕೂಡ ಲೆಟ್ರನ್ನು ಕೊಟ್ಟಿದ್ದಾರೆ. ತುಂಬ ರಿಕ್ವೆಸ್ಟ್ ಮಾಡಿ, ಒತ್ತಾಯ ಮಾಡಿ ಪೋಸ್ಟ್ಪೋನ್ ಮಾಡಿಸಿದ್ದಾರೆ. ಈಗ ಆ ಎಲ್ಲ ಅಭ್ಯರ್ಥಿಗಳಿಗೆ ಅದು ಒಳ್ಳೆಯದಾಗಲಿಲ್ವಾ? ನೀವು ಅವರಿಗೆ ಡಿಮೋಟಿವೇಟ್ ಮಾಡಿ ಏನು ಸಾಧಿಸ್ತೀರಾ? ಆಯಿತು, ಆ ಸಂಘಟನೆಯನ್ನು
ಒಂದು ನಿಮಿಷ ಸೈಡ್ಗೆ ಇಡೋಣ. ಈಗ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆ, OMR ಶೀಟ್ ಎಕ್ಸ್ಚೇಂಜ್ ಆಗಿದೆಯಲ್ಲ, ಅವ್ರು OMR ಶೀಟನ್ನು ವ್ಯಾಲ್ಯೂ ಮಾಡ್ತಾರೆ ಅನ್ನೋದಕ್ಕೆ ನೀವು ಕೊಡ್ತೀರೇನ್ರಿ ಗ್ಯಾರಂಟಿನಾ? ಇವ್ರೇನು ಕಟ್ ಆಫ್ ಅಂಕ ರಿಲೀಸ್ ಮಾಡ್ತಾರಾ? ಮೇನ್ಸ್ಗೆ ಸೆಲೆಕ್ಟ್ ಮಾಡಿದಾಗ ಎಷ್ಟಿದೆ ಕಟ್ ಆಫ್ ಅಂತ ರಿಲೀಸ್ ಮಾಡ್ತಾರಾ? ನಾವು ಚೆಕ್ ಮಾಡ್ಕೊಂಡು ನೋಡ್ಕೋಬೋದು ಅನ್ನೋದಕ್ಕೆ ಇಲ್ಲ, ಎಲ್ಲ ಸ್ಕ್ಯಾಮ್ ಮಾಡಿ ಸಾಯ್ತಾರೆ. ಆಯಿತು, OMR ಶೀಟನ್ನು ಬಿಡೋಣ, OMR ಎಕ್ಸ್ಚೇಂಜ್ ಆಗಿರೋದನ್ನ. ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆಯಲ್ಲ, ಅದು ಮಿಸ್ಟೇಕ್ ಅಲ್ಲ, ಅದೊಂದು ಫ್ರಾಡ್, ಅದು ದೊಡ್ಡ ಸ್ಕ್ಯಾಮ್ ಅಂತಲೇ ಹೇಳ್ಬೋದು, ಅದನ್ನು ದೊಡ್ಡ ಪ್ರಮಾದ ಅದು. ಅಂಥದಕ್ಕೆ ನೀವು ಸಪೋರ್ಟ್ ಮಾಡಬಾರ್ದು. ನೀವು ಕರ್ನಾಟಕದಲ್ಲಿದ್ದೀರಿ, ನಿಮ್ಮ ಸುತ್ತಮುತ್ತ ಕೂಡ ಕನ್ನಡಿಗರಿದ್ದಾರೆ, ಬಹುಶಃ ನೀವು ಕನ್ನಡಿಗರೇ ಆಗಿರ್ತೀರಿ. ತಪ್ಪೇ, ನಿಮಗೆ ಅದು ಸಣ್ಣ ತಪ್ಪು ಅಂತ ಅನ್ನಿಸ್ಬೋದು, ಆದರೆ ಅದು ಎಫೆಕ್ಟು ದೊಡ್ಡ ಪ್ರಮಾಣದಲ್ಲಾಗಿರುತ್ತೆ. 1 ಅಂಕ ಕಡಿಮೆ ಆದರೂ ಕೂಡ ನಮ್ಮ ರ್ಯಾಂಕು ಸಾವಿರಾರು ರ್ಯಾಂಕ್ ಕೆಳಗಡೆ ಬಂದ್ಬಿಡುತ್ತೆ, ಗೊತ್ತೇನ್ರಿ? ಅದು ಒಂದೊಂದು ಅಂಕನೂ ಇಂಪಾರ್ಟೆಂಟು ಪ್ರತಿಯೊಂದು ಅಂಕ ಕೂಡ. ಅಂಥದ್ರಲ್ಲಿ 30ಕ್ಕೂ 40ಕ್ಕೂ ಹೆಚ್ಚು ಪ್ರಶ್ನೆಗಳು ಬೇರೆ ಬೇರೆ ಅರ್ಥದಲ್ಲಿ ಬಂದರೆ, ಒಂದೇ ಒಂದು ಪ್ರಶ್ನೆಯನ್ನು ಇಂಗ್ಲೀಷಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋದಿಕ್ಕೂ ಕನ್ನಡದಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋದಿಕ್ಕೂ ಬೇರೆ ಬೇರೆ ಅರ್ಥವನ್ನು ಕೊಡುತ್ತೆ. ಅದು ಇಡೀ ಅರ್ಥವೇ ಚೇಂಜ್ ಆಗಿಬಿಡುತ್ತೆ. ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಬಿಡ್ರಿ, ಅರ್ಥನೇ ಚೇಂಜ್ ಆಗುತ್ತೆ. ಅದಕ್ಕೆ ಯಾರು ಹೊಣೆ? ಆಯಿತು, ನಿಮ್ಮ ಪ್ರಕಾರ ಇದೊಂದು ಸಣ್ಣ ತಪ್ಪೆ, ಒಪ್ಕೋತೀನಿ ಒಂದು ನಿಮಿಷಕ್ಕೆ. ಆ ಒಂದು ಸಣ್ಣ ತಪ್ಪನ್ನಾದರೂ ಇವ್ರು ಯಾಕ್ರಿ ಮಾಡಬೇಕು ಈ ಒಂದು ಸಣ್ಣ ತಪ್ಪನ್ನು? ಇದು ಕನ್ನಡಕ್ಕೆ, ಕನ್ನಡದ ಗೌರವಕ್ಕೆ, ಕನ್ನಡಿಗರಿಗೆ, ಕನ್ನಡತ್ವಕ್ಕೆ, ಕನ್ನಡದ ಅಸ್ಮಿತೆಗೆ ಮಾಡಿದಂಥ ಅವಮಾನ. ಯಾರೋ ಖಾಸಗಿ ವ್ಯಕ್ತಿಗಳಲ್ಲ, ಖಾಸಗಿ ಸಂಸ್ಥೆಗಳಲ್ಲ, ಇವರು ಸರ್ಕಾರದ ಸಂಸ್ಥೆಗಳು. ಕಾನ್ಸ್ಟಿಟ್ಯೂಷನಲ್ಲಿ ಇವರ ಒಂದು ರಚನೆಗೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ. ಅಂಥ ಒಂದು ಸಂಸ್ಥೆ ಕನ್ನಡಕ್ಕೆ ಅವಮಾನ ಮಾಡ್ತಾರೆ ಅಂತಂದರೆ ಅದನ್ನು ಸಹಿಸ್ಕೋಬೇಕಾ? ಇದು ಯಾವುದೋ ಒಂದು ಸಣ್ಣ ಯೂನಿಟ್ ಟೆಸ್ಟ್ ಅಲ್ಲ ಇವರು ನಡೆಸ್ತಾ ಇರ್ತಕ್ಕಂಥದ್ದು. ರಾಜ್ಯದ ಮಟ್ಟಕ್ಕೆ, ರಾಜ್ಯದ ಸೇವೆಯ ಅತ್ಯುನ್ನತ ಪರೀಕ್ಷೆಗಳು KS ಎಕ್ಸಾಮ್ ಅಂತಂದರೆ, ಅಂಥ ಪರೀಕ್ಷೆನ ಇವರು ಇಷ್ಟು ನೆಗ್ಲಿಜೆನ್ಸಿಯಿಂದ ನಡೆಸ್ತಾರೆ ಅಂದರೆ ಇವರಿಗೆ ಅರ್ಹತೆ ಯೋಗ್ಯತೆ ಇದೆಯಾ ಅಲ್ಲಿರಲಿಕ್ಕೆ? ಬೇಗ ಎಕ್ಸಾಮ್ ಮಾಡಿ, ಬೇಗ ಸ್ಕ್ಯಾಮ್ ಮಾಡಿ, ಬೇಗ ಕೋಟಿಗಟ್ಟಲೆ ದುಡ್ಡು ಮಾಡೋಣ ಅಂತ ಹುನರ ಹಾಕಿ ಕೂತಿರ್ತಾರಲ್ಲಿ ಅವರು. ಮತ್ತೇನಕ್ಕೆ ಎಷ್ಟೊಂದು ನೆಗ್ಲಿಜೆನ್ಸಿ? ಕೊನೆಯದಾಗಿ, ಒಬ್ಬರಿಗೆ ಅನ್ಯಾಯ ಆದರೂ ಕೂಡ ಅದು ಅನ್ಯಾಯನೇ. ನ್ಯಾಯ ಎಲ್ರಿಗೂ ಸಿಗಬೇಕು, ಎಲ್ಲರಿಗೂ ನ್ಯಾಯ ಸಿಗಬೇಕು. ಮರು ಪರೀಕ್ಷೆ ಆಗಲೇಬೇಕು, ಅಥವಾ ಮರು ಅಧಿಸೂಚನೆ ಆಗಲೇಬೇಕು. ಆಮೇಲೆ ಇನ್ನೊಂದು, ಸರ್ಕಾರಕ್ಕೆ ನಾವು ಏನು ಮನವಿ ಮಾಡ್ತಾ ಇದ್ದೀವಿ ಅಂತಂದರೆ, ಕಿತ್ತು ಬಿಸಾಕಿ ಆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನನ್ನು ಮತ್ತು ಆ ಕಾರ್ಯದರ್ಶಿಯನ್ನು. ಇದಕ್ಕೆ ಯಾರು ಹೊಣೆ? ಸರ್ಕಾರ ತೆಗೆದುಕೊಳ್ತಾ ಇದನ್ನು ಒಂದು ಜವಾಬ್ದಾರಿಯನ್ನು. ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ನೇ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ. ದಯವಿಟ್ಟು ಸರ್ಕಾರ ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಮೇಲೆ ಕ್ರಮ ತಗೊಳ್ಳಿ. ಜೊತೆಗೆ ನೀವೇನಿದ್ದೀರಲ್ಲ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ಬಂದು ಸ್ಪರ್ಧಾರ್ಥಿಗಳಿಗೆ ಕ್ಷಮೆ ಕೇಳಿ ಸಾರ್ವಜನಿಕವಾಗಿ, ಮೀಡಿಯಾ ಮುಂದೆ. ನಮಸ್ಕಾರ.